ನಮಸ್ಕಾರ ಸ್ನೇಹಿತರೆ. ಸ್ಟಾಕ್ ಮಾರ್ಕೆಟಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋಕ್ಕೆ ಇವತ್ತೊಂದು ಸಿಂಪಲ್ ಉದಾಹರಣೆ ತೋರಿಸ್ತಾ ಹೋಗ್ತೀನಿ. ಸೊ ಅದಾನಿ ಮೇಲೆ ಏನು ಮಾಡಿದ್ದಾರೆ, USA ಅವರು ಒಂದು ಅಲಿಗೇಷನ್ ಮಾಡಿದ್ದಾರೆ. ಏನು 250 ಮಿಲಿಯನ್ ಇವರು ಲಂಚದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಯಾಕೆಂದರೆ ಯಾವುದೋ ಒಂದು ಸೋಲಾರ್ ಎನರ್ಜಿದು ರಿಲೇಟೆಡ್ ಒಂದು ಯಾವುದೋ ಪ್ರಾಜೆಕ್ಟ್ ಪರ್ಪೋಸ್ ಇವರು ಮತ್ತು ಹಾಗೆ ಇವರ ಜೊತೆ ಇರುವಂಥ ಕೆಲವೊಂದು ಸಂಬಂಧಿಗಳು ಏನು ರಿಲೇಷನ್ಸ್ ಇದ್ದಾರಲ್ಲ ಅವರು ಏನು US ಇನ್ವೆಸ್ಟರ್ಸು ಹಾಗೂ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಆಫೀಷಿಯಲ್ಸ್ ಇದ್ದಾರಲ್ಲ, ಸೊ ಅದು ಒಂದು ಕಾಂಟ್ರಾಕ್ಟ್ ಪರ್ಪೋಸ್ ಏನು ಮಾಡಿದ್ದಾರೆ, ಈ ಥರ ಒಂದು ಪ್ರಾಜೆಕ್ಟ್ ಆಗುತ್ತೆ ಅಂತ ಹೇಳಿ ಅದರ ಮೇಲೆ ಒಂದು ಅಲಿಗೇಷನನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವರು USA ಅವರು ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಯಾರ ಮೇಲೆ? ಅದಾನಿ ಆ್ಯಂಡ್ ಗ್ರೂಪ್ ಆಫ್ ಕಂಪ್ನೀಸ್ ಮೇಲೆ. ಸೊ ಅದಕ್ಕೆ ಏನಾಗಿದೆ ಅಂದರೆ ಇವತ್ತು ಅದಾನಿ ಶೇರುಗಳು ಫುಲ್ ಫಾಲ್ ಆಗಿಬಿಟ್ಟದೆ. ಸೊ ಇವತ್ತು ಅದಾನಿ ಶೇರ್ ಎಷ್ಟೆಷ್ಟು ಬಿದ್ದಿದೆ ಅಂತೇಳಿ ನೋಡೋಣ. ಅದರಿಂದ ಸೊ ಇದು ಇವತ್ತು ನೋಡ್ತಾ ಇರ್ಬೋದು ನೀವು ATGಯಲ್ಲಿ ನೋಡ್ತಾ ಇದ್ದೀರಾ. ಸೊ 9% ಇವತ್ತು ಫಾಲ್ ಆಗಿದೆ. ಸೊ ಯಾವ ಥರ ಬಿದ್ದಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಸೊ ಇವತ್ತು ಬೆಳಿಗ್ಗೆ 552 ಹಚ್ಚಿ ಇವಾಗ 600ಕ್ಕೆ ಇದ್ದಾನೆ. ಸೊ ಅವನದು ಎಷ್ಟು 9 to 10% ಬಿದ್ದಿದ್ದಾನೆ, ನೋಡ್ತಾ ಇರ್ಬೋದು ಇಲ್ಲಿ. ನೆಕ್ಸ್ಟ್ ಬಂದು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನೋಡ್ಬೋದು ನೀವು. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಇವನು ಎಷ್ಟಂದರೆ 19 to 20% ಬಿದ್ದಿದ್ದಾನೆ. ಸೊ ಅದಾನಿ ಪವರ್ ನೋಡ್ತಾ ಇರ್ಬೋದು ನೀವು. ಸೊ ಇವನು 7 to 10% ಬಿದ್ದಿದ್ದಾನೆ. ಆಮೇಲೆ ಅದಾನಿ ಗ್ರೀನ್ ನೋಡ್ತಾ ಇರ್ಬೋದು ನೀವು. 215 ಪಾಯಿಂಟ್ಸ್ ಅಂದರೆ 15% to 20% ಬಿದ್ದಿದ್ದಾನೆ. ಹಾಗೆ ಅದಾನಿ ಪೋರ್ಟ್ಸ್ ನೋಡ್ಬೋದು ನೀವು, ಇದು ಕೂಡ 12% ಬಿದ್ದಿದೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ ನೋಡ್ತಾ ಇರ್ಬೋದು ನೀವು, ಸುಮಾರು 500 ಪಾಯಿಂಟ್ ಅಂದರೆ ಹೆಚ್ಚು ಕಡಿಮೆ 20 to 25% ಅಷ್ಟು ಬಿದ್ದಿದ್ದಾನೆ ಇವತ್ತು. ಸೊ ಇದರಲ್ಲಿ ನಿಮಗೆ ನಾನು ಒಂದು ಬಯಸೋದು, ಮಾರ್ಕೆಟಲ್ಲಿ ಯಾವ ಥರ ಇವರು ಗೇಮ್ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಾಗಲ್ಲ. ಸೊ ನಮ್ಗೆ ರಿಟೇಲರ್ಸ್ಗೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ನಿಮಗೆ ನಾನು ಒಂದು F&Oಲಿ ಯಾವ ಥರ ಇವರು ದುಡ್ಡು ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನಿನ್ನೆ ಇದು ಬಂದು ಏನಾಗಿತ್ತಂದರೆ ₹5.60 ಇದೇನು 2500 P ಕ್ಲೋಸ್ ಆಗಿತ್ತು. ಸೊ ನಿಮ್ಗೆ ಎಷ್ಟು ಅಂದರೆ ಹಾರ್ಡ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಆಗ್ತಿತ್ತು ಅಂದರೆ ₹1500. ಸೊ 1500. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಏನು ₹1500 ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಿನ್ನೆ ಯಾರಾದರೂ ತೊಗೊಂಡಿದ್ದರೆ ಒಂದು ವೇಳೆ ಈ ಆಪ್ಷನ್ ಫೀಚರ್ ಯಾವುದರಲ್ಲಿ 2500 PEಯಲ್ಲಿ. ಸೊ ನಿನ್ನೆ ಕ್ಲೋಸ್ ಆಗಿದ್ದು 5.60 ಸೊ ₹1500 ಇನ್ವೆಸ್ಟ್ಮೆಂಟ್ ಹಾರ್ಡ್ಲಿ. ಸೊ ಇವತ್ತೇನಾದರೂ ನಾವು ಅದನ್ನು ತೊಗೊಂಡು ನಿನ್ನೆ ಇವತ್ತು ಮಾರಿದರೆ ನಮಗೇನಿಲ್ಲ ಅಂದರೂ 1 ಲಕ್ಷ ಏನು ಪ್ರಾಫಿಟ್ ಆಗ್ತಾಯಿತ್ತು. ಸೊ ಬರೀ 1500ಕ್ಕೆ 1 ಲಕ್ಷ ಯಾರಾದರೂ ಬಿಲೀವ್ ಮಾಡೋಕ್ಕಾಗುತ್ತಾ? ಸೊ ಇದೇ ಶೇರ್ ಮಾರ್ಕೆಟ್ ಅನ್ನೋದು. ಸೊ ಬಂದರೆ ಬೆಟ್ಟ ಹೋದರೆ ಟಾಟಾ ಅನ್ನೋಂಗಿರುತ್ತೆ. ಸೊ ಇವಾಗಾದರೂ ಪ್ರೆಸೆಂಟ್ಲಿ ಈಗ ವ್ಯಾಲ್ಯೂ ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಬೈ ಮಾಡ್ಬೇಕಂದ್ರೆ ಒಂದು 70-75 ಸಾವಿರ ಆಗುತ್ತೆ. ಸೊ ಯಾರಾದರೂ ಈ ಥರ ಮಾರ್ಕೆಟಲ್ಲಿ ಒಳಗಡೆ ಇರೋ ನ್ಯೂಸ್ ಗೊತ್ತಾದರೆ ದುಡ್ಡು ಮಾಡ್ಕೋತಾರೆ, ಅಥವಾ ಯಾರೋ ಅನ್ಎಕ್ಸ್ಪೆಕ್ಟೆಡ್ಲಿ ಬೈ ಮಾಡಿದ್ರು ಸೊ ಅವ್ರು ಕೂಡ ದುಡ್ಡು ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ಹತ್ರ ರಿಟೇಲರ್ಸ್ಗೆ ಇದ್ರ ಬಗ್ಗೆ ಬೇಗ ಗೊತ್ತಾಗಲ್ಲ. ಸೊ ಯಾರಾದರೂ ಮುಂಚೆ ಮಾಹಿತಿ ಗೊತ್ತಾಗಿದ್ದರೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ಸೊ ಯಾರು ದುಡ್ಡು ಮಾಡ್ಕೊಂಡಿದ್ದಾರಾ ಅವರು ಲಾಟ್ರಿ ಇದ್ದಂಗೆ. ಸೊ ಶೇರ್ ಮಾರ್ಕೆಟ್ ಒಂಥರ ಲಾಟ್ರಿ ಇದ್ದಂಗೆ. ಸೊ ಇದರಿಂದ ನೀವು ಯಾವುದಾದ್ರೂ ಇವಾಗ ಬೇಕಾದರೆ ಶೇರ್ ಬೈ ಮಾಡ್ತಿದ್ರೆ ಮಾಡ್ಕೋಬೋದು. ಯಾವುದೋ ಅದಾನಿ ಯಾವುದೇ ಸ್ಟಾಕ್ಸ್ ಇದೆಯಲ್ಲ, ಸೊ ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ಸೊ ಯಾರಾದರೂ ಬೈ ಆನ್ ದ ಡಿಪ್ ಅಂತೇಳಿ ಮಾಡ್ಕೋತಿದ್ರು ಮಾಡ್ಕೋಬೋದು. ಸೊ ಇದು ಇವತ್ತಿನ ಅದಾನಿ ಬಗ್ಗೆ ಮಾಹಿತಿ. ಸೊ ಶೇರ್ ಮಾರ್ಕೆಟ್ ಬಗ್ಗೆ ಯಾವ ಥರ ಇರುತ್ತೆ ಅನ್ನೋಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಇದು ಚಾರ್ಟ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಮೊಮೆಂಟಮ್ ಆಗಿದೆ ಅಂತೇಳಿ. ಇಲ್ಲಿದ್ದ ಇವತ್ತು ಓಪನಿಂಗ್ ಆಗಿದ್ದೆ 100ಇಂದ ಓಪನ್ ಆಗಿ ಸೊ ಅಬೌವ್ 480 ಹೆಚ್ಚಿದ್ದಾನೆ. ಸೊ ಏನಿಲ್ಲ ಅಂದರೂ 1-1.5 ಲಕ್ಷ ಹೆಚ್ಚು ಕಡಿಮೆ ಪ್ರಾಫಿಟ್ ಆಗ್ತಿತ್ತು. ಸೊ ಇರಲಿ, ಯಾರು ದುಡ್ಡು ಮಾಡ್ಕೊಂಡಿರ್ತಾರೆ. ಸೊ ಯಾರಾದರೂ ಮಾಡ್ಕೊಂಡಿದ್ದರೆ ಒಳ್ಳೆಯದಾಗಲಿ. ಸೊ ಧನ್ಯವಾದ ಸ್ನೇಹಿತರೆ.